ಏನಿದು ಅಧ್ಯಕ್ಷ ಸಿದ್ದು ಸೌದೆ ಹೌದು ಮಧು ಬಂಗಾರ ಮಕ್ಕಳು ಚುಕ್ಕಿದ್ದಾಳೆ ಅಧ್ಯಕ್ಷರ ದೇವರಾಜ್ ಮುನಿರಾಜ್ ಸಿದ್ದು ಸೌದೆ ಒಂದು ದಿನೇಶ್ ಗುಂಡ ಹೋಗ್ಲಿಕ್ಕಿದೆ ದೇವರಾಜ್ ಮುನಿರಾಜ್ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳಿದ್ದಾರೆ ಕೂತ್ಕೊಳ್ಳ ಕ್ವಶನ್ ದೇವರಾಜ್ ಮುನಿರಾಜ್. ಎಸ್ ಸರ್ ಪ್ರಶ್ನೆ ಸಂಖ್ಯೆ 3454 ಗೌರವಾನ್ವಿತ ಆರೋಗ್ಯ ಸಚಿವರಿಗೆ ಕೇಳಿದೆ. ಮಾನ್ಯ ಸಭಾಧ್ಯಕ್ಷರೇ, ಮುನ್ರಾಜ್ ನೀವು ಕೂತ್ಕೊಳ್ಳ, ನೀವ್ಯಾಕೆ ಮಾತಾಡ್ತಾ ಆಯ್ತು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳಿ. ಈ ವರ್ತನೆ ಯಾವುದೇ ಕಾರಣಕ್ಕೂ ಬಿಡೋಗಿಲ್ಲ. ಅಶೋಕ್ ಅವರು ಕೂತ್ಕೊಳ್ಳಿಸಿ. ಅಲ್ಲಲ್ಲ ಈ ಕ್ವಶನ್ ಆಗಿದೆ. ಧೀರಜ್ ಮುನಿರಾಜ್ ಸರ್, ಈ ಸಭಾಧ್ಯಕ್ಷರೇ ಸರ್, ಏನು ಕೇಳಿಸ್ತಾ ಇಲ್ಲ. ನಾನು ಏನ್ ಮಾತಾಡ್ಲಿ? ನೀವು ಮಾತಾಡಿ, ಕೇಳ್ಬೇಕಲ್ಲ ಸರ್. ಕುತ್ಕೊಳ್ಳಿ ಪ್ಲೀಸ್. ಸರ್ ಅಲ್ಲ ಸರ್, ಸದನ ಧೀರಜ್ ಮುನಿರಾಜ್ ಅಧ್ಯಕ್ಷ, ನಿಮ್ಮ ಪೀಠದಿಂದ ಆದೇಶ ಬರಲಿ, ಸೂಕ್ತ ಕ್ರಮ ಆಗಬೇಕು. ಅಧ್ಯಕ್ಷ, ನಾನು ನಿಮ್ಗೆ ಮತ್ತೆ ಸುಮ್ಮನೆ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳೀಗ, ಆಯ್ತು ಕೂತ್ಕೊಳ್ಳೀಗ ನೀವು. ಅಧ್ಯಕ್ಷ, ಈ ವರ್ತನೆಯಿಂದ ಆದೇಶ ಹೊರಬರಬೇಕು. ಕ್ವಶನ್ ಅವರ ಧೀರಜ್ ಮುನಿರಾಜ್ ಆರೋಗ್ಯ ಅಧ್ಯಕ್ಷ, ನಿಮ್ಮ ಪೀಠದಿಂದ ಸ್ಪಷ್ಟವಾದ ಆದೇಶ ಹೊರಬರಬೇಕು. ಸನ್ಮಾನ್ಯ ಅಧ್ಯಕ್ಷ, ಈ ರೀತಿಯ ದುರ್ನಡತೆ ನಡೆದಾಗ ನಿಮ್ಮ ಪೀಠದಿಂದ ಆದೇಶ ಬರಬೇಕು. ಒಂದ್ ಸೆಕೆಂಡ್ ಮುನಿರಾಜ್ ಅವರೇ, ಕೂತ್ಕೊಳ್ಳಿ ಅಧ್ಯಕ್ಷ, ಈ ವರ್ತನೆ ಒಂದ್ ಸೆಕೆಂಡ್ ನಿಮಗೂ ನಿಮ್ಮ ಪೀಠಕ್ಕೂ ಮುನಿರಾಜ್ ಅವರೇ ನೋಡಿ, ಬಿಬಿಎಂಪಿಗೆ ಚರ್ಚೆ ಮುಗಿದಿದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನೀವೀಗ ಅಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕು. ನೀವು ಇದಕ್ಕೆ ಸ್ಪಷ್ಟ ಇಲ್ಲ ನಿಮ್ಗೇನಾಗಿದೆ? ಆಗಿದಪ್ಪ, ನಿಮ್ಗೇನಾಗಿದೆ? ಇದು ಆಯ್ತು. ಸರ್ ಕುತ್ಕೊಳ್ಳಿ ಸರ್, ಡಿಸಿಎಂ ಸರ್, ಇವರ ಬಾಲಿಗೆ ಬಂದಿದೆ. ಡಿಕೆ ಸರ್, ಸಭಾಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷ, ಅಧ್ಯಕ್ಷ, ಈ ದುರ್ವರ್ತನೆಗೆ ಸಭ್ಯತೆ ನಡ್ಕೊಳ್ಳೋ ರೀತಿಗಳು ಬೀದಿ ರಕ್ಷಣ ಮಾಡ್ತಾ ಇದ್ದಾರಾ? ರೌಡಿಸಮ್ ಮಾಡ್ತಾ ಇದ್ದಾರಾ? ದಲಿತರ ಬಗ್ಗೆ ಮಾತಾಡಿದ್ದಾರೆ. ಇಲ್ಲೇನಾಯ್ತು ನೀವು ನಿಂತ್ಕೊಂಡು? ಒಂದ್ ಸೆಕೆಂಡ್ ಯಾರು ಬಿಟ್ಟಿದ್ದಾರೆ? ಉತ್ತರ ಸಿಕ್ಕಿಲ್ಲ. ಒಂದ್ ಸೆಕೆಂಡ್ ನಿಮ್ಮ ಪೀಠದಿಂದ ರೂಲಿಂಗ್ ಬರಲೇಬೇಕು. ಎಲ್ಲಿ ಸನ್ಮಾನ್ಯ ಅಧ್ಯಕ್ಷ, ತಮ್ಮ ಪೀಠಕ್ಕೆ ಉಪಮುಖ್ಯಮಂತ್ರಿಗಳಿಗೆ ಈ ರೀತಿಯ ನಿಮ್ಮಿಂದ ರೂಲಿಂಗ್ ಬರಲೇಬೇಕು.
ಕ್ಲಾರಿಫೈ ಮಾಡಿ ಮುಗಿಸಿ ಅಷ್ಟೇ. ನೀವೇ ಕರೆದು ಕ್ಲಾರಿಫೈ ಮಾಡಿ ಮುಗಿಸಿ. ರೈಸ್ ಮಾಡಿದ್ದಾರೆ ಅದನ್ನ ಕೇಳಿ ಮುಗಿಸಿ. ನೀವು ನಿಮ್ ಚೇಂಬರ್ಗೆ ಅಧಿಕಾರಿಗಳನ್ನ ಕರೆದು ಮುಗಿಸ್ಕೊಡಿ, ಮುಂದಿನ ವಿಷಯಕ್ಕೆ ಹೋಗಿ. ಅಧ್ಯಕ್ಷ, ನೀವು ಚರ್ಚೆ ಮುಗಿದ ನಂತರ ನಡೆದಿರ್ತಕ್ಕಂಥ ಈ ದುರ್ವರ್ತನೆಗೆ ನೀವು ಒಂದು ಸೆಕೆಂಡ್ ಉಗ್ರವಾದಂತ ಕ್ರಮ ಕೈಗೊಳ್ಳಲೇಬೇಕು. ರಾಜಗೌಡ್ರೆ ಆಡಳಿತ ಪಕ್ಷದ ಶಾಸಕರ ಆಯ್ತಪ್ಪ. ಅರ್ಥ ಇದು. ಸನ್ಮಾನ್ಯ ಅಧ್ಯಕ್ಷ, ನಿಮ್ಮ ರೂಲಿಂಗ್ ಪಾರ್ಟಿ ಶಾಸಕರ ನೀವು ಧರಣಿಗೆ ಬಂದ್ರೆ ಒಬ್ಬ ಶಾಸಕನ ಅಧಿಕಾರ ಇದೆ. ತಾವು ಸಾಲ್ವ್ ಮಾಡಿ ಸರ್. ಮುಗಿಸಿ ಸರ್. ನಿಮ್ ಕರೆದು ಸಾಲ್ವ್ ಮಾಡ್ತೀನಿ ಅಂತ ತಾವು ಹೇಳಿ ಅಧ್ಯಕ್ಷ. ಅವ್ರದ್ದು 2-3 ರೂಲಿಂಗ್ ಪಾರ್ಟಿ ಒಂದ್ ಸೆಕೆಂಡ್ ಅಶೋಕ್ ಸರ್ ಏನಕ್ಕೆ ಹೋಗ್ತಾರೆ ಮಾನ್ಯ ಸ್ಪೀಕರ್ ಒಂದ್ ಸೆಕೆಂಡ್. ಆಯ್ತು, ಕೆಳಗೇನಿದೆ ಮುಂದಕ್ಕೆ ಹೋಗಿ ಸರ್. ನೀವು ಮಾತಾಡ್ತಾ ಇರ್ತೀವಿ. ಮುಂದಕ್ಕೆ ತಗೊಂಡು ಆಯ್ತಲ್ಲ. ಇದು ನಾನು ಬೆಂಗಳೂರು MLA. ಆಯ್ತು, ಇಲ್ಲ ಅಲ್ಲಿ ಮಾತಾಡಿ. ಎಲ್ಲ ಮಾತಾಡೋಕ್ಕಾಗಲ್ಲ ಸೋಮಣ್ಣ. ಆಯ್ತಪ್ಪ. ಆಯ್ತು, ಯಾವ ರೀತಿ ಮಾತಾಡ್ತೀರ ನೀವು? ಮಾತಾಡ್ತೀರಿ. ಆಯ್ತು, ಒಂದ್ ಸೆಕೆಂಡ್ ಅಪ್ಪ. ಒಂದ್ ಸೆಕೆಂಡ್ ಚೇಂಬರ್ ಮಾತಾಡಿ ಮುಗಿಸ್ತೀವಿ. ನೀವಿಲ್ಲ ಹೇಳ್ಬಿಟ್ಟ ಇಲ್ಲಿ ಮಾತಾಡ್ಲಿಕ್ಕೆ. ಸುಮ್ಮನೆ ಕೂತ್ಕೊಳ್ಳಿ ಅಲ್ಲಿ ಹೇಳ್ತಿ ಕೇಳಿ ನನಗೆ. ಈಗ ಒಂದ್ ಸೆಕೆಂಡ್ ಅಧ್ಯಕ್ಷ ಒಂದ್ ಸೆಕೆಂಡ್ ಸರ್. ಈಗ ಅವರು ಪರ್ಟಿಕ್ಯುಲರ್ 2-3 ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂತ ಹೇಳಿದರೆ ದಯಮಾಡಿ ಅಧಿಕಾರಿಗಳನ್ನ ಕರೆದು ನೀವು ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಮುಗಿಸಿ ಮುಂದಿನ ವಿಷಯಕ್ಕೆ ಹೋಗಿ ಅಷ್ಟೇ. ಅದ್ಬಿಟ್ಟು ಉಳ್ಳಿ ಚರ್ಚೆ ಯಾಕೆ ಮಾಡ್ತೀರಿ ನೀವು? ಆಯ್ತು, ಈಗ ಅದೇ ಚರ್ಚೆ ಮುಗಿದಿಲ್ಲ. ಮಾಡಿರೋದು ಅದೇ 2-3 ವಿಷಯ ಇದೆ, ಅದನ್ನ ತಗೊಂಡು ಮಾಡ್ಕೊಳ್ಳಿ. ಅದು ಬಿಟ್ಟು ಇಲ್ಲೂ ಚರ್ಚೆ ಮಾಡ್ತಾ ಕೂತ್ಕೊಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ. ಒಬ್ಬ ಶಾಸಕನ ಹಕ್ಕಲ್ವಾ ಅವ್ರ ಸಮಸ್ಯೆ ಬಗೆಹರಿಸಬೇಕಬೇಡವಾ? ಸರಿಯಾಗಿ ಉತ್ತರ ಕೊಟ್ಕೊಳ್ಳಿ ಅಧ್ಯಕ್ಷರೇ. ಆಯ್ತಪ್ಪ, ಒಂದ್ ಸೆಕೆಂಡ್. ಆಯ್ತಿದ್ದಲ್ಲ, ಯಾಕೆ ನಾಟಕ ಮಾಡ್ತೀರಿ? ಏನ್ ನಾಟಕ? ಸುಮ್ಮನೆ ಕೂತ್ಕೊಳ್ಳ. ನನ್ಗೆ ಗೊತ್ತಿದೆ ಅಂತ ಹೇಳಿ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್ ನೋಡಿ ಸರ್. ನಿಮ್ಮ ಪೀಠದಿಂದ ಈ ದುರ್ವರ್ತನೆಗೆ ಗೊತ್ತಿದಪ್ಪ. ಒಂದ್ ಸೆಕೆಂಡ್. 2-3 ದಿನ ಚರ್ಚೆ ಆಯ್ತು, ನೀವೆಲ್ಲ ನೋಡಿ. ಸನ್ಮಾನ್ಯ ಅಧ್ಯಕ್ಷ, ಒಂದ್ ಸೆಕೆಂಡ್. ಸಮ್ಮಾನ ಕೂತ್ಕೊಳ್ಳಪ್ಪ. ಆಯ್ತು, ಒಂದ್ ಸೆಕೆಂಡ್. ಆಯ್ತು, ರಂಗನಾಥ್ ಕೂತ್ಕೊಳ್ಳಿ. ಅಧ್ಯಕ್ಷ, ಒಂದ್ ತಮ್ಮ ಸೆಕೆಂಡ್. ಪೀಠದಿಂದ ರೂಲಿಂಗ್ ಬರಲಿ. ಈ ದುರ್ವರ್ತನೆಗೆ ತಮ್ಮ ಪೀಠದಿಂದ ತಮಗೆ ಏನ್ ಅಗೌರವ ತೋರಿಸಿದ್ದಾರೆ, ಉಪಮುಖ್ಯಮಂತ್ರಿಗಳಿಗೆ ಅಗೌರವ ತೋರಿಸಿದ್ದಾರೆ, ಈ ಸದನಕ್ಕೆ ಅಗೌರವ ತೋರಿಸಿದ್ದಾರೆ. ಆಯ್ತು, ಅದಕ್ಕೆ ರೂಲಿಂಗ್ ಕೊಡಿ. ಕೂತ್ಕೊಳ್ಳಿ. ದಯಮಾಡಿ ನಿಮ್ಮಲ್ಲಿ ಬೇಡ್ಕೊತಿದ್ದೀವಿ. ರೂಲಿಂಗ್ ಬೇರೆ ಗೊತ್ತಿಲ್ಲ ನಿಮ್ಗೆ? ಅದೇ ಕೂತ್ಕೊಳ್ಳಿ. ಇನ್ನೇನ್ ಕೇಳ ಕೂತ್ಕೊಳ್ಳಿ. ಅವ್ರು ಹೇಳ್ದಂಗೆ ಗೊತ್ತಿದೆ ಏನ್ ಮಾಡ್ಬೇಕಂತ. ರೂಲಿಂಗ್ ಒಂದು ಗೊತ್ತುಂಟು. ಏನ್ ರೂಲಿಂಗ್ ಅಂತ ಗೊತ್ತಿಲ್ಲ. ಆಯ್ತು, ಒಂದ್ ಸೆಕೆಂಡ್. ಆಯ್ತು, ಕೂತ್ಕೊಳ್ಳಪ್ಪ. ಭರತ್ ನ್ಯಾಯ ಕೊಡಬೇಕು. ನಮ್ಗೆ ಗೊತ್ತಿದೆ. ಆಯ್ತು, ಒಟ್ಟು ನೀವು ಕೂತ್ಕೊಳ್ಳಿ. ಇದಕ್ಕೊಂದು ತೀರ್ಮಾನ ಆಗ್ಲೇಬೇಕು. ನನ್ಗೆ ಗೊತ್ತಿದೆ ಏನ್ ಮಾಡ್ಬೇಕು. ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಪ್ಪ. ಓಕೆ, ಆಯ್ತು. ಮಾತಾಡಿ. ಎಷ್ಟು ಬೇಕು ಮಾತಾಡಿ. ಮಾತಾಡಿ ನೀವು. ಯಾಕೆ ಮಾತಾಡಿ? ಅದು ಬಾಯಿ ಮುಚ್ಚಿ ಕೂತ್ಕೊಳ್ಳಿ. ಅಲ್ಲಿ ಬಂದು ಬೊಬ್ಬೆ ಹಾಕುದು ನೀವೇ, ಕಡೆ ರೂಲಿಂಗ್ ಕೊಡುದು ನೀವೇ. ಸುಮ್ಮನೆ ಕೂತ್ಕೊಳ್ಳಿ ಅವರ ಮೇಲೆ. ಆಯ್ತು, ಮಾತಾಡಿಯಪ್ಪ. ಮಾತಾಡಿ, ಎಷ್ಟು ಬೇಕಾದ್ರೆ ಮಾತಾಡಿ. ಇನ್ನು ಎಷ್ಟು ಬೇಕಾದ್ರೆ ಮಾತಾಡಿ. ಅವಾಗ ಸಚಿವರು ಉತ್ತರ ಕೂಡ ಸಭಾತ್ಯಾಗ, ಇವರಿಂದ ಸಭಾತ್ಯಾಗ ಮಾಡೋದು. ಸಮಾಧಾನ ಮಾಡ್ತಾ ಇದ್ದಾರೆ. ಸುರೇಶ್ ಇವರು ಹಿರಿಯರು. ಅಧ್ಯಕ್ಷರೇ, ಇರೋದ್ರಲ್ಲಿ ಸುರೇಶ್ ಕುಮಾರ್ ಅವರು ಸದಸ್ಯರು. ಇವತ್ತು ಖಚಿತ ಆಯ್ತು, ಬಿಜೆಪಿ ಅವರು ಸರೆಂಡರ್ ಆಗಿದ್ದಾರೆ. ಯಾರು ಅತ್ಯಾಚಾರ ಮಾಡ್ತಾರೆ, ಯಾರು ಅಟ್ರಾಸಿಟಿ ಕೇಸ್ ಹಾಕಿಸ್ಕೊಂತಾರೆ, ಅವ್ರಿಗೆ ಸರೆಂಡರ್ ಆಗಿದ್ದಾರೆ ಅಂತ ಗೊತ್ತಾಗಿದೆ ಇವತ್ತು ಬಿಜೆಪಿ ನಾಯಕರು.
ಬೆನ್ನೆಲುಬಿಲ್ಲ ಈಗ. ಚರ್ಚೆ ಬಿಜೆಪಿ ಮುಗಿದೋದ್ಮೇಲೆ leaders have ನಾನು no ಚರ್ಚೆಗೆ spine ಅವಕಾಶ to stand ಕೊಡಿ. up against such people. ನಾನು ಹಲವಾರು ಪ್ರಶ್ನೆ ಇಂಥವರಿಗೆ ಮಾಡಿದ್ರೆ ಇದನ್ನು ಉತ್ತರ ಕೊಡಕ್ಕಾಯ್ತಲ್ಲ, ದಲಿತರ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ ಮಾತಾಡುವ ಅಂತವರಿಗೆ ಇವತ್ತು ಬಿಜೆಪಿನಲ್ಲಿ ಸ್ಥಾನಮಾನ.